ಕನ್ನಡಿಗರ ಭಾವನೆಗಳಿಗೆ ಹಾನಿಯನ್ನ ಮಾಡಿ ಈಗ ಕ್ಷಮೆ ಕೇಳೋದಿಲ್ಲ ಅಂದ್ರೆ ಹೇಗೆ? ವಾಕ್ ಸ್ವಾತಂತ್ರ್ಯ ಅಂದ್ರೆ ಬೇರೆಯವರ ಭಾವನೆಗಳಿಗೆ ಹಾನಿ ಮಾಡೋದಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ತಮಿಳು ನಟ ಕಮಲ್ ಹಾಸನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳಿಕೆಯನ್ನ ನೀಡಿದ ತಮಿಳು ನಟ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳುವಂತೆ ಕನ್ನಡ ಪರ ಸಂಘಟನೆಗಳು ಆಗ್ರಹ ಮಾಡಿದಾವೆ. ಕ್ಷಮೆ ಕೇಳದಿದ್ರೆ ಕಮಲ್ ಹಾಸನ್ ಸಿನಿಮಾವನ್ನ ಬಹಿಷ್ಕಾರ ಮಾಡಲಾಗುವುದು ಅಂತ ಚಿತ್ರರಂಗ ಹೇಳಿದೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಥಗ್ ಲೈಫ್ ಸಿನಿಮಾ ತಡೆಯದಂತೆ ಸಿನಿಮಾ ತಂಡ ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿದೆ. ಕಮಲ್ ಹಾಸನ್ ನಟಿಸಿರುವ ಥಗ್ ಲೈಫ್ ಸಿನಿಮಾ ಹಂಚಿಕೆ ಮತ್ತು ಬಿಡುಗಡೆಗೆ ಅಗತ್ಯ ಬಂದೋಬಸ್ತನ್ನು ಒದಗಿಸಲು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಬೇಕು ಅಂತ ಕೋರಿ ರಾಜ್ ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಅರ್ಜಿಯನ್ನ ಸಲ್ಲಿಸಿದೆ. ಈ ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಸಾಕಷ್ಟು ಕೋಟಿ ಬಂಡವಾಳವನ್ನ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಕ್ಷಮೆಯನ್ನ ಕೇಳೋದಕ್ಕೆ ಕಮಲ್ ಹಾಸನ್ಗೆ ಹೇಳಿ ಅಂತ ಸೂಚನೆ ನೀಡಿದೆ. ಕಮಲ್ ಹಾಸನ್ ಪರ ವಕೀಲ ಧ್ಯಾನ ಚಿನ್ನಪ್ಪ ವಾದ ಮಾಡಿದ್ದು, ತಮಿಳಿನಿಂದ ಕನ್ನಡ ಉದಯಿಸಿದೆ ಅಂತ ಕಮಲ್ ಹಾಸನ್ ಹೇಳಿದ್ರು. ಆ ಹೇಳಿಕೆ ಇಟ್ಕೊಂಡು ಕಮಲ್ ಹಾಸನ್ ಅವರು ನಟಿಸಿರೋ ಥಗ್ ಲೈಫ್ ಸಿನಿಮಾಗೆ ನಿರ್ಬಂಧ ವಿಧಿಸಲಾಗಿದೆ, ನಮಗೆ ರಕ್ಷಣೆಯನ್ನ ನೀಡಬೇಕು ಅಂತ ಕೋರಿದ್ದಾರೆ. ತಮಿಳಿನಿಂದ ಕನ್ನಡ ಜನಿಸಿದೆ ಅಂತ ಹೇಳುವುದಕ್ಕೆ ಕಮಲ್ ಹಾಸನ್ ಅವರು ಭಾಷಾ ತಜ್ಞರ? ಕ್ಷಮೆಯನ್ನ ಕೇಳಿದ್ರೆ ಎಲ್ಲವೂ ಕೂಡ ಮುಗಿಯುತ್ತಿತ್ತಲ್ವಾ? ಆ ಹೇಳಿಕೆ ನೀಡೋ ಅಗತ್ಯ ಏನಿತ್ತು? ಇತಿಹಾಸ ಗೊತ್ತಿಲ್ಲದೆ ಆ ಹೇಳಿಕೆ ನೀಡಿದ್ದೇನೆ ಅಂತ ಕ್ಷಮೆ ಕೇಳಿದ್ರೆ ಮುಗಿಯುತ್ತಿತ್ತಲ್ವಾ? ನೀವೇ ಸೃಷ್ಟಿ ಮಾಡಿರೋ ಸಮಸ್ಯೆಗೆ ಪೊಲೀಸರ ರಕ್ಷಣೆಯನ್ನ ಕೇಳ್ತಾ ಇದ್ದೀರಾ ಅಂತ ಪೀಠ ಪ್ರಶ್ನೆ ಮಾಡಿದೆ. ಇನ್ನು ವಿಡಿಯೋವನ್ನ ಪರಿಶೀಲನೆ ಮಾಡಿದ ನ್ಯಾಯಮೂರ್ತಿಗಳು ಯಾರ ಭಾವನೆಯನ್ನು ತಮ್ಮ ಮನಸ್ಸೋ ಇಚ್ಛೆ ನೋಯಿಸೋದಕ್ಕೆ ಬಿಡಲಾಗೋದಿಲ್ಲ. ಹಲವು ಕೋಟಿ ನಷ್ಟ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಕರ್ನಾಟಕ ಯಾಕೆ ಬೇಕು? ಅದನ್ನ ಬಿಡಿ, ನೀವು ಇತಿಹಾಸಕಾರರೇನಲ್ಲ ಅಂದಮೇಲೆ ಕ್ಷಮೆಯನ್ನ ಕೋರೋದಕ್ಕೆ ಹೇಳಿ. ಆಡಿದ ಮಾತುಗಳು ಬರೋದಿಲ್ಲ, ಕ್ಷಮೆ ಕೋರೋದ್ರ ಮೂಲಕ ಅವುಗಳಿಗೆ ಇತಿಶ್ರೀಯನ್ನ ಹಾಡಬೇಕು ಅಂತ ಹೇಳಿದ್ದಾರೆ. ಅಶಾಂತಿ ಸೃಷ್ಟಿಯಾಗೋದ್ರ ಬಗ್ಗೆ ಸಮಾಜದಲ್ಲಿ ಖ್ಯಾತಿಯನ್ನ ಹೊಂದಿರೋ ವ್ಯಕ್ತಿಯಾದ ಕಮಲ್ ಹಾಸನ್ ಅವರಿಗೆ ತಿಳಿದಿರಬೇಕು. ಇದನ್ನ ಸೃಷ್ಟಿಸೋದು ಅವರೇ, ಅದಕ್ಕೆ ಮುಕ್ತಿ ಹಾಡಬೇಕಾಗಿರೋದು ಕೂಡ ಅವರೇ. ಕ್ಷಮೆ ಕೋರಿದ್ರೆ ಎಲ್ಲವೂ ಕೂಡ ಮುಗಿತಾ ಇತ್ತು ಅಂತ ಪೀಠ ಹೇಳಿದೆ. ಹಾಗೇನೆ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.